ಹಾಯ್ ಎಲ್ರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ರೆ, ಆದರೆ ಈ ವಿಡಿಯೋ ಇವತ್ತಿಂದಲ್ಲ, ಭಾನುವಾರದ್ದು. ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಮತ್ತು ನನಗೂ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಎಡಿಟ್ ಮಾಡಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಆರಾಮಾಗಿದ್ದೆ ಅಂತ ಅಂದ್ಬಿಟ್ಟು ಎಡಿಟ್ ಮಾಡ್ತಾಯಿದ್ದೆ. ಸೊ ನಾವು ಬೆಳಗ್ಗೆನೇ ಎಲ್ಲಿ ಎದ್ದು ಹೋಗ್ತಾ ಇದ್ದೀನಿ ಅಂತಂದರೆ, ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇರೋದ್ರಿಂದ ಸ್ಪೋರ್ಟ್ಸ್ ಆರ್ಗನೈಸ್ ಮಾಡಿದರು. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಬೆಳಗ್ಗೆ 8 ಗಂಟೆ ಆಗಿದ್ರು ಇನ್ನೂ ರೋಡು ಕಾಣಿಸ್ತಾ ಇರಲಿಲ್ಲ, ಯಾಕಂದರೆ ಅಷ್ಟು ಹಿಮ ಬೀಳ್ತಾಯಿತ್ತು. ಸೊ ನಾನು ನನ್ನ ತಮ್ಮವರೆಲ್ಲ ಹೋಗ್ಬೇಕಾದ್ರೆ ಹಂಗೆ ನಾನೊಂದಷ್ಟು ವೀಡಿಯೋ ಮಾಡ್ಕೊತಾ ಇದ್ದೆ. ನನ್ನ ತಮ್ಮ ನೋಡಿಲಿ ಹೆಂಗೆ ಆಡ್ತಾನೆ ಕಪ್ಪಿ ಹಂಗೆ. ಆಮೇಲೆ ನಾವೆಲ್ಲರೂ ಆಲೂರಿಗೆ ಹೋದ್ವಿ. ಅವ್ರು ನನ್ನ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ನನಗೆ ಬಾಯ್ ಮಾಡಿಬಿಟ್ಟು ಅವ್ರು ಹೋದರು. ಆಮೇಲೆ ನಾನು ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ, ಆದರೆ ಒಂದು ಬಸ್ಸು ಇರಲಿಲ್ಲ. ಎಷ್ಟೋ ಹೊತ್ತಾದಮೇಲೆ ಒಂದು ಸಿಟಿ ಬಸ್ ಬಂತು ಅಂದ್ಬಿಟ್ಟು ಹತ್ಕೊಂಡ್ಬಿಟ್ಟು ಹಾಸನಿಗೆ ಬಂದೆ. ಹಾಸನಿಗೆ ಬಂದುಬಿಟ್ಟು ಹಾಸ್ಪಿಟಲ್ ಹತ್ರ ಹೋದೆ. ಹಾಸ್ಪಿಟಲ್ ಹತ್ರ ನನ್ನ ಫ್ರೆಂಡ್ಸ್ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅವರೆಲ್ಲ ಬಂದಾದಮೇಲೆ ಹೋಗಿ ತಿಂಡಿ ತಿನ್ಕೊಂಡ್ಬಿಟ್ಟು ಗ್ರೌಂಡ್ ಕಡೆಗೆ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಎಲ್ಲರೂ ನಗಾಡ್ತಾಯಿದ್ರು. ಆದರೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ಬಿಟ್ಟು ನಾವೆಲ್ಲರೂ ಗ್ರೌಂಡ್ ಕಡೆಗೆ ಬಂದ್ವಿ. Okay, let's go. I know I hate it when you get me in the group with the rain open with the game. ಕೆಲವೊಂದು ಟೈಮ್ ನಾವು ಎಷ್ಟೇ ಕಷ್ಟಪಟ್ರು, ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ, ಸಮ್ಟೈಮ್ಸ್ ಲಕ್ ಅನ್ನೋದು ನಮ್ಮ ಸೈಡ್ ಇಲ್ಲ ಅಂತಂದರೆ ನಾವೆಷ್ಟು ಎಫರ್ಟ್ಸ್ ಹಾಕಿರ್ತೀವಿ ಅದೆಲ್ಲ ವೇಸ್ಟ್ ಅನಿಸುತ್ತೆ. ಸೊ ನಮಗೂ ಅದೇ ಥರನೇ ಆಗಿದ್ದು. ನನಗಂತೂ ಸಖತ್ ಬೇಜಾರಾಯಿತು. ನನಗಷ್ಟೇ ಅಲ್ಲ, ನಮ್ಮ ಇಡೀ ಟೀಮ್ಗೂ ಸಹ ಸಖತ್ ಬೇಜಾರಾಯಿತು. ಆದರೆ ಏನೂ ಮಾಡೋ ಅಂಥ ಪರಿಸ್ಥಿತಿಲಿ ನಾವಿರಲಿಲ್ಲ. ಅಟ್ಲೀಸ್ಟ್ ರನ್ನರ್ ಅಪ್ ಆದ್ವಲ್ಲ ಅಂತ ಅಂದ್ಬಿಟ್ಟು ಎಲ್ರಿಗೂ ಖುಷಿ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.